ಎಲ್ಲಿದ್ಯಾ ಮಗನೇ? ರೆಡಿ ಆಗ್ತಾ ಇದ್ದೀನಿ, ಹೇಳು. ತಿಂಡಿ ತಿಂದ? ಆಯ್ತು. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಏನು ಹೇಳು. ನಂಗೆ ಯಾಕೋ ನಿನ್ ಜೊತೆ ಸ್ವಲ್ಪ ತಿರ್ಬೇಕು ಅನ್ಸ್ತಿದೆ. ನನ್ನ ಜೊತೆ ಸ್ವಲ್ಪ ತಿಂತ್ಯಾ? ಏನ್ ಮಾಡಕ್ ಬೆಳೆ ಕೆಲಸ ಇಲ್ಲ, ಸುಮ್ಮನೆ ಬೆಳೆ ತಲೆ ತಿಂತಾ ಇಲ್ಲ. ಯಾಕೆ ಬಂದೆ ಈ ತರ ಹೇಳ್ತಿದ್ಯಾ? ಇವಾಗ ಏನ್ ಮಾಡ್ತಿದ್ದೆ? ಯಾಕೆ ನನಗೆ ತೊಂದರೆ ಕೊಡ್ತಾ ಇದೀಯಾ? ಇಲ್ಲ ನಿಮಗೆ ಭಾರ ಆಗೋದಿಲ್ಲ? ಇವಾಗ ನಿಮ್ಗೆ ಆಗಿರೋದಾದ್ರೆ ಏನು? ಇರೋ ಕೆಲಸ ಎಲ್ಲ ಬಿಟ್ಟು ನನಗೂ ಮನೆ ಹೆಂಡತಿ ಮಕ್ಕಳು ಸಂಸಾರ ಅನ್ನೋದಿದೆ. ಅದನ್ನೆಲ್ಲ ಬಿಟ್ಟು ಮೂರು ಕುತ್ಕೊಂಡಿದ್ದೀರಾ? ಸಂಸಾರ ನಡೆಸ್ತಾರೆ, ನೀನು ನಡೆಸ್ತೀರಾ? ದುಡ್ಡು ತಗೊಂಡಾಗ್ತೀಯಾ? ನನ್ನ ಹೆಂಡತಿ ಮಕ್ಕಳು ನೀನು ನೋಡ್ಬೇಕು. ಆಯ್ತು ನಿಂಗೆ ಆಗಿರೋದಾದ್ರೆ ಏನು? ಮೂರಲ್ಲಿ ದುಡ್ಡು ಆಗ್ತಾ ಇದ್ದೀನಿ, ನಿಮ್ಗೂ ಮೂರಲ್ಲಿ ಅದನ್ನ ಬಿಟ್ಟು ಜೊತೆಗಿರೋ ತುಂಬ ಮಾತಾಡೋದು ಅನ್ನೋದಕ್ಕೆ ಕೈಲಿ ಆಗಲ್ಲ. ಗೊತ್ತಾಯ್ತಾ? ನಾನು ಆಫೀಸ್ ಹೋಗೋಣ ತಲೆ ತಿಂದ ನಂಗೆ ಟೈಮ್ ಆಯ್ತಾ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ರಾಜು ಹೇಗಿದ್ಯೋ? ನನಗೂ ಸ್ವಲ್ಪ ಸಮಯ ಕಳಿಬೇಕು ಅಂತ ಅನಿಸ್ತಿತ್ತು. ಸದ್ಯ ನೀನಾದ್ರೂ ಬಂದರ ಬಾ. ಯಾಕೋ ನಿನ್ನ ಮಗ ಏನೋ ಬೈಕೊಂಡು ಹೊರಗಡೆ ಹೋಗ್ತಿದ್ದ? ಏನ್ ಜಗಳ? ಇನ್ನ ಇಟ್ಟಿದ್ದೆ ಹೆಸರು ಮನೇಲಿ ಅಲ್ವಾ? ಹೌದು ಕಣ, ಎಲ್ಲರ ಮನೇಲೂ ಇದೇ ಗಲಾಟೆ. ನಾನು ನನ್ನ ಮಗನ ಅವ್ನು ಇಷ್ಟಪಟ್ಟ ಅಂತ ಹೇಳ್ಬಿಟ್ಟು ಅವ್ನ ಪ್ರೀತಿ ದುರ್ಗಿಗೆ ಮದುವೆ ಮಾಡ್ಕೊತೆ. ನೋಡಿದ್ರೆ ಈಗ ನನ್ನ ಮಗಾಗಿ ನಮ್ಮ ಮನೆನೇ ಹೊರಟ್ಬಿಟ್ಟು. ಯಾಕೋ ಅರ್ಥ ಆಗಿಲ್ಲ? ನಗೋತದೆ ನಮ್ಮ ಹೇಳಿದೆ ಅದರಲ್ಲಿ ನಿಮಗೆ ಸಂತೋಷ ಹಾಗೇನಿಲ್ವಲ್ಲ? ಮತ್ತೆ ಈಗ ನೀನು ಮಾಡ್ತಾ ಇರೋದಂದ್ರೆ ಏನೋ ನಿನ್ನ ಮಗ ನಿನ್ನ ನೀವು ಬೈಬೇಕು ಹೋದ. ನಿನಗೆ ಸ್ವಲ್ಪ ಆದರೂ ಬೇಜಾರು ಇಲ್ಲ ಅವನ ಮೇಲೆ ಕೋಪ ಆದರೂ ಬಂತ ಹೇಳು. ಕೋಪ ಬೇಜಾರ ಯಾಕೆ? ನಾನು ಚಿಕ್ಕನಾಗಿದ್ದಾಗ ನಾವು ಅಪ್ಪಂಗೆ ನಾನು ಹೀಗೆ ಮಾಡ್ತೀನ. ಈಗ ಅವನು ನನಗೆ ಮಾಡ್ತಾ ಇದ್ದಾನೆ. ಆಮೇಲೆ ಅವನು ಹೋದ ಅವ್ನು ಹೀಗೆ ಮಾಡ್ತಾರೆ. ಕಾಲಚಿತ್ರ ಇರುತ್ತೆ. ಏನೋ ಏನೇನೋ ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗುತ್ತಾರೆ ಹೇಳು. ಅರ್ಥ ಆಗ್ತದಾ? ಬಾ ಈಗ ಹೇಳ್ತೀನಿ. Pepper. ಇವಾಗ ಹೋದ್ರೆ ಇವತ್ತು ಪ್ರಯೋಜನ. ಅವಾಗಲೇ ಓದ್ಬೇಕಿತ್ತು. ಆ ಕಡೆ ದುಡ್ಡು ಮಾಡಿಲ್ಲ, ಈ ಕಡೆ ಆಸ್ತಿನೂ ಮಾಡಿಲ್ಲ. ಸುಮ್ಮನೆ ಪೇಪರ್ ಓದ್ತೀಯ ಅಷ್ಟೇ. ದಂಡಕ್ಕೆ ಫಸ್ಟ್ ತಿಂಡಿಗೆ ರೆಡಿ ಮಾಡು.
ಲೈಫ್ ಲಾಂಗ್ ಸುಲ್ತಾನ್ ಇರ್ಬೋದು. ಏನಾಗಿದೆ? ಏನೋ ಲೈಫ್ ಲೈನ್ ಸುಲ್ತಾನ್ ಆಗಿರ್ಬೋದ? ಅದೇನು ವಿಷಯ ಅಂತ ಹೇಳೋ, ನಾನು ಕೆಲಸ ಮಾಡ್ತೀನಿ. ಸಿಗೋ ಹೇಳ್ತೀನಿ. ಸರಿ ಅಲ್ವಾ? ಈ 1 ಅವರಲ್ಲಿ ನಾನು ನೀನಿರೋ ಜಾಗ ಕೊಡ್ತಾ ಇದ್ದೀನಿ. ಯಾರೋ ಏನ್ ವಿಷಯ? ನನ್ನ ಫ್ರೆಂಡ್ ಇದ್ದಾರಲ್ಲ ಅನುರಾಗ್ ಅಂತ, ಅವನು ಒಂದೇ ದಿವಸದಲ್ಲಿ ದುಡ್ಡು ಮಾಡ್ಬೋದು ಅಂತ ಹೇಳ್ದ. ಅದಕ್ಕೆ ಅವನಿರೋ ಜಾಗ ಹೋಗ್ತಾ ಇದ್ದೀನಿ. ಮೊದಲು ಮೈ ದುಡ್ಡು ಸಂಪಾದನೆ ಮಾಡು, ಆಮೇಲೆ ಸುತ್ತೋಗಿರೋ ಮಾತು ಆರೇ ಬರುತ್ತೆ. ನೋಡು ಬ್ರದರ್, ನನಗಿರೋ ಕ್ವಾಲಿಫಿಕೇಶನ್ಗೆ ಒಂದೇ ಒಂದು ಕೆಲಸ ಹುಡ್ಕೋದು ಏನು ಕಷ್ಟ ಇಲ್ಲ. ಆದರೆ 10,000 ಸಂಬಳಕ್ಕೋಸ್ಕರ ನಾನು ಕೆಲಸ ಹುಡ್ಕೊಂಡು ಅದಾಗಿ 1-2 ವರ್ಷ ಬಿಟ್ಟು ಮದುವೆ ಆಗಿ ಅದಾಗಿ 25 ವರ್ಷಕ್ಕೆ 30 ಲಕ್ಷಕ್ಕೋ ಇಲ್ಲ 40 ಲಕ್ಷಕ್ಕೋ ಒಂದು ಸೈಟ್ ತಗೊಂಡು ಅದರಲ್ಲಿ ನಾನು ಮನೆ ಮಾಡೋ ಅಷ್ಟರಲ್ಲಿ BP ಶುಗರ್ ನಮ್ಮದೇ ಮನೆ ಮಾಡಿರುತ್ತೆ. ಇನ್ನು ಆ ಲೋನ್ನ ನಾನು ತೀರ್ಸೋ ಅಷ್ಟರಲ್ಲಿ ನಾನು ರಿಟೈರ್ಡ್ ಆಗಿ ಬರೋ ಪೆನ್ಷನ್ನಲ್ಲಿ ಮೆಡಿಸಿನ್ ತರಬೇಕು, ರೇಷನ್ ತರಬೇಕು. ನಮ್ಮ ಪರಿಸ್ಥಿತಿ ಒದ್ದಾಡೋದು ಬೇಕಾಗಿಲ್ಲ. ಅದೇನಿದ್ರೆ ನಿನ್ ಕೆಲಸ ಮಿನಿಟ್ ಟು ಮಿನಿಟ್, ನಿಮಿಷದಲ್ಲಿ ದುಡ್ಡು. ನಮ್ಮಂತ ಯೂಸ್ ಎಲ್ಲ ಜೀವನ ಪೂರ್ತಿ ದುಡಿಬೇಕಾ ಏನಿಲ್ಲ. ಕರೆಕ್ಟಾಗಿ ಒಂದು 4-5 ವರ್ಷ ದುಡಿದ್ರೆ ಸಾಕು, ಜೀವನ ಪೂರ್ತಿ ಜಮ್ ಅಂತ ಬದುಕೋದು. ಅದು ಬಿಟ್ಟು ನಿಂತರ ಜೀವನ ಪೂರ್ತಿ ದುಡಿಯೋಕೆ ಅಷ್ಟೇ ಆಗಲ್ಲ. ಅದು ಆಗಲ್ಲ, ನಾನು ಹೇಳಿದ ಕೇಳು. ಹೇಳ್ತಾ ಇದ್ದಾನೆ, ಸುಮ್ಮನೆ ಇದ್ದಿರೋ ಡೈಲಾಗ್ನ ಹೊಡಿಬೇಡ. ಹೋಗಿ ಫಸ್ಟ್ ತಿಂಡಿ ರೆಡಿ ಮಾಡು. ನನಗೆ ಬೇರೆ ಕಾಲ್ ಮಾಡಿದ್ದಾರೆ, ಅರ್ಜೆಂಟಾಗಿ ಅದು ಹೋಗ್ಬೇಕು. ದುಡ್ಡು ಸಂಪಾದನೆ ಮಾಡಬೇಕು ನಾನು. ಆಯ್ತು, ತಿಂಡಿ ರೆಡಿ ಮಾಡಿ, ರೆಡಿ ಆಗು. ಟೈಮ್ ಆಯ್ತು, ತಿಂಡಿ ರೆಡಿನಾ? ಎಷ್ಟೊತ್ತು? ಆಯ್ತು ಸೌಮ್ಯ, ಬಂದೆ. ಏನಿದು? ಉಪ್ಪಿಟ್ಟು. ಬೇರೆ ಕೆಲಸವೇ ಮಾಡಕ್ಕೆ ಬಿಟ್ಟರೆ ಮಾಡೋದಿಲ್ಲ. ಇಷ್ಟು ದಿವಸ ನೀನು ದುಡಿತಾ ಇದ್ದೆ, ಇವಾಗ ನಾನು ದುಡಿತಾ ಇದ್ದೀನಿ. ನನಗೇನು ಇಷ್ಟ ಆಗುತ್ತೋ, ನನಗೇನು ಇಷ್ಟ ಆಗುತ್ತೋ ಅದನ್ನು ನೀನು ಮಾಡಾಕ್ಬೇಕು. ಗೊತ್ತಾಗಿದ್ದಾರೆ? ಫಸ್ಟ್ ತಿಂಡಿ ರೆಡಿ ಮಾಡಿ. ತಿಂಡಿ ರೆಡಿ ಮಾಡಿದ್ದೀನಿ, ಯಾಕಪ್ಪ ಕೋಪ ಮಾಡ್ತಿದ್ದೀಯಾ? ತಿಂದ್ಬಿಟ್ಟು ಹೋಗಪ್ಪ. ಬೇಡ, ನನಗೆ ಇಪ್ಪಿಟ್ಟು ಬೇಡ. ಅದೇನಿರೋ ನೀನು ತಿನ್ನು, ನನಗೆ ಇಪ್ಪಿಟ್ಟು ತಿನ್ನಲ್ಲ. ಅದು ಹಾಗಲ್ಲ, ಅರ್ಥ ಮಾಡ್ಬಿಡು. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ನಾನು ಒಬ್ಬನೇ ತಾನೇ ಮಾಡಬೇಕು. ಮನೆ ಒರೆಸಿ, ಪಾತ್ರೆ ತೊಳೆದು, ನಿಂಗೆ ಅಡುಗೆ ಮಾಡೋಷ್ಟೊಳಗೆ ಇಷ್ಟ ಅರ್ಥ ಮಾಡ್ಕೊ. ಕಾರಣಗಳೆಲ್ಲ ಇಲ್ಲಿ ಹೇಳಕ್ ಬರಬೇಡ. ಕಾರಣಗಳು ಹೇಳಿಲ್ಲ ಅಷ್ಟೇ. ನೀನು ಉಪ್ಪಿಟ್ಟ ಏನ್ ಬೇಕು ಮಾಡು, ನಾನು ತಿನ್ನಲ್ಲ. ನಾನಿಲ್ಲ ಹೊರಡ್ತೀನಿ ಅಷ್ಟೇ. ಟೈಮ್ ಆಗ್ತಾ ಇದೆ ನನಗೆ. ಚೂರಾಗಿ ತಿನ್ಬಿಟ್ಟು ಹೋಗು ಬಗ್ಗೆ. ಈ ಆಜ್ಞೆ ಉಪ್ಪಿಟ್ಟ ಯಾರಾದ್ರೂ ನಾಯಿಗೆ ಹಾಕು, ಆ ನಾಯಿ ಕೂಡ ತಿನ್ನಲ್ಲ. ಹೋಗಿ ಆ ನಾಯಿ ನೋಡಿದೆ ನೀನು? ಜೀವನದಲ್ಲೇ ಜಿಗುಪ್ಸೆ ಬಂದ್ಬಿಟ್ಟಿದೆ ಆ ನಾಯಿಗೆ ಉಪ್ಪಿಟ್ಟಿದ್ದು. ನನಗೆ ಬರೋದು ಜೀವನದಲ್ಲಿ ಜಿಗುಪ್ಸೆ. ನಾನು ಆ ಉಪ್ಪಿಟ್ಟ ತಿನ್ನಲ್ಲ. ನೀನೇ ಹೋಗ್ತೀನಿ. ನೀನು ಉಂಟು ಅಲ್ಲ, ನಾಯಿ ಉಂಟು. ನಾನೇ ಬಿಡ್ತಿರ್ಬೇಕಲ್ಲ, ನಾನು ತಿನ್ನಲ್ಲ. ಸರಿ ಮಾಡಕ್ ಬರಲ್ಲ. ಅಗ್ನಿ ಇಲ್ಲ ಇದೆ. ಹಂಗಾಗಿರೋ ಕಡೆ ಬೆಲೆ ಇರ್ತದೆ.
ನಿಜಾಸ್ತಾನೆ ಸರ್. ಏನೋ ಅಷ್ಟೊಂದು ಸೀರಿಯಸ್ ಬೇಡ, ಏನು ಹೇಳೋ ಪರವಾಗಿಲ್ಲ. ಹೌದು ನನ್ನಿಂದ ನಿನ್ನಿಂದ ನಾನು ಕೆಲಸ ಆಗಬೇಕು. ಮಾರ್ಕೆಟಲ್ಲಿ ಭೇಟಿ ಅದನ್ನ ನೀವೇ ಮಾಡಿ ಏನಂತ ಇಂಟಿ ಇದೆಯಾ? ಹೌದಾ? ಕೆಲಸ ಕೇಳಿದ್ರೇನೆ ಕೂರ್ಚೋರು ಆಗಿದೆ, ಒಪ್ಕೋಬೇಡ. ಮಾಡೋ ಕೆಲಸ ಕೇಳಿ ಕೂರ್ಚೆ ಹೋಗಕ್ಕಲ್ಲ ಹೋಯ್ತು. ಇವಾಗ ಕೇಳಿದ್ರು ಮಾಡ್ತಿರೋ ಕೆಲಸ ನೋಡಿ ಜನ ಮುಂಚೆ ಹೋಗ್ಬೇಕು. ಮಾಡ್ಬೇಡ. ಜೀವನದಲ್ಲಿ ಫಾಸ್ಟಾಗಿ ದುಡ್ಡು ಮಾಡೋದು ಯಾರು ಏನು ಸಾಧಿಸಿಲ್ಲ. ನೀನು ಶಾರ್ಟ್ಕಟ್ ಅಲ್ಲಿ ಫಾಸ್ಟಾಗಿ ಹೋದ್ರೆ ಜೀವನ ಶಾರ್ಟ್ ಆಗುತ್ತೆ. ಯೋಚನೆ ಮಾಡು, ಮಾತು ಕೇಳಬೇಡ. ಇವಾಗ ಏನು ತುಂಬಾ ಬೆಳ್ಬಿಡಿದ್ಯಾ? ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ಎಂಥ ಕಷ್ಟದ ಕೆಲಸ ಆದ್ರೂ ಸುಲಭವಾಗಿ ಮಾಡ್ಬೋದು. ಜೀವನದಲ್ಲಿ ಕಷ್ಟಪಟ್ಟು ಮುಂದೆ ಬಾ, ಆಗ ಜಯ ನಿನ್ ಕಡೆ ಇರುತ್ತೆ. ಅರ್ಧ ರೀತಿಯ ಸಂಪಾದನೆ ಮಾಡಿದ್ರೆ ಕ್ಷಣಿಕ, ತುಂಬಾ ಕಾಲ ಉಳಿಯಲ್ಲ. ಯೋಚನೆ ಮಾಡು. ಅವನ್ನೇನ್ ಯೋಚನೆ ಮಾಡ್ತೀಯ? ಜೀವನ ಪೂರ್ತಿ ಕಾಂಪ್ರಮೈಸ್ ಆಗೋದಿದ್ಯಾ? ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ, ಒಪ್ಕೊಂಡ್ಬಿಡು. ಏನೋ ರಾಜ್, ಏನು ಯೋಚನೆ ಮಾಡ್ತಾ ಇದೆಯೋ ಮಾತಾಡ. ಏನಿಲ್ಲ, ಕೆಲಸ ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ನನ್ನ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ಈ ರಾಜಕಾರಣಿಗಳು, ಕಾರ್ಪೊರೇಟ್ಗಳು, ಕಾಂಟ್ರಾಕ್ಟ್ಗಳು ಅವರೆಲ್ಲ ಕಣ್ಮುಂದೆ ಸಾವಿರಾರು ಕೋಟಿ ಹೊಡಿತಾ ಇದ್ದಾರೆ. ಅವರೆಲ್ಲ ಸುಖವಾಗಿಲ್ಲ. ಅವ್ರ ತರ ನಾನು ಬದುಕ್ತೀನಿ, ಅವ್ರ ತರ ನಾನು ಚೆನ್ನಾಗಿರ್ತೀನಿ. ಇಲ್ಲಿ ನಮ್ದೇ ಆದ ಕಷ್ಟಗಳಿದೆ, ನಮ್ದೇ ಆದ ಪ್ರಾಬ್ಲಮ್ಸ್ ಇದೆ. ಅದನ್ನೆಲ್ಲ ಸೆಪರೇಟ್ ಮಾಡ್ಕೊಳಕ್ಕೆ ಇದೊಂದೊಳ್ಳೆ ಚಾನ್ಸ್. ಈ ಕೆಲಸ ನಾನು ಬಿಡಲ್ಲ, ನಾನು ದುಡ್ಡು ಸಂಪಾದನೆ ಮಾಡೇ ಮಾಡ್ತೀನಿ. ಹೇಳಿದ್ರು ಸರಿ ರಾಜ್, ಕೆಲಸ ನಿನ್ನೆ ಬರೋದು ನಮಗೊಬ್ಬ ಸರಿ, ನೀನು ಹೇಳಿ. ಬಾ ಮಿಕ್ಸ್ ಸರಿ ಅಣ್ಣ, ಈ ಕೆಲಸ ನಾನು ಮಾಡ್ತೀನಿ. ನಾನು ದುಡ್ಡು ಸಂಪಾದನೆ ಮಾಡೇ ಬರ್ತೀನಿ. ಸರಿ ರಾಜ್, ಸಿಗೋಣ. ಮತ್ತೆ ವೈರ್ ಇದೆ ಇಲ್ಲಿ. ಹೌದು, ಒಂಥರ ಉಸ್ಮಾನೆ. ಹಾಗಂತ ಎಲ್ಲ ಗೊತ್ತಿರಕ್ಕೆ ಅಳ್ಬೋದು ಅಲ್ಲ, ಏನು ಗೊತ್ತಿದ್ರಕ್ಕೆ ಉಸ್ಮಾನವಲ್ಲ.
ಅದಕ್ಕೆ ಅಲ್ವಾ ನಾನು ನೀನು ಎಲ್ಲ ಬದುಕ್ತಾ ಇರೋದು. ದುಡ್ಕೋಸ್ಕರ ಕೂಲಿನೂ ಮಾಡ್ತಾರೆ, ಕೊಲೆನೂ ಮಾಡ್ತಾರೆ. ನಾವೊಂಥರ ಹಂಗೇನೆ. ನಾವು ಮಲ್ಗೋ ಮಂಚದ ಮೇಲೆ ಸಾವಿರಾರು ರೂಪಾಯಿ ನೋಡಿ ಬೆಡ್ಶೀಟೇ ಇರಬೇಕು, ಅವಾಗಲೇ ನಾವು ನಿದ್ದೆ ಮಾಡೋದು. ನಾವೊಂಥರ ಗಾಂಧೀಜಿ ಫಾಲೋವರ್ಸ್. ಯಾಕೆಂದ್ರೆ ಅವ್ರ ಫೋಟೋ ಏನೋ ನೋಟ್ಗಳ ಮೇಲೆ ತುಂಬಾನೇ ಜಾಸ್ತಿ ಇದಾವೆ. ಸರಿ, ಹಾಗಾದ್ರೆ ನಾವು ಬರ್ತೀನಿ. ಹೌದು, ಈ ಬೀಡ್ಸ್ ಎಲ್ಲ ಯಾಕವನ್ನ ಕೊಟ್ಟಿದ್ದಾರೆ, ಹೋಗ್ತಾ ಇದೆ. ಕರೆಕ್ಟ್. 20 ಲಕ್ಷ ಇದೆ. ಇಷ್ಟು ಬೇಕಾಗುತ್ತದು ಜೀವನ ಪೂರ್ತಿ ಚೆನ್ನಾಗಿರ್ಬೋದು. ಆದ್ರೂ ಮನೇಲಿ ಎಷ್ಟು ಕೆಲಸ ಅಂತ ಹೇಳ್ತೀಯ? ನಿನ್ಗೂ ಬೇಜಾರಾಗ್ತದೆ. ನೀನು ಎಲ್ಲರೂ ಫ್ರೆಂಡ್ಸ್ ಕರ್ಕೊಂಡೋಗಿ ಒಂದೊಳ್ಳೆ ನಾರ್ತ್ ಇಂಡಿಯನ್ ಟೂರ್ ಹೋಗ್ಬಾ. ತಗೋ ಫ್ಲೈಟ್ ಟಿಕೆಟ್ಸ್. ಇಷ್ಟೊಂದು ದುಡ್ಡ ಹೆಂಗ್ ಸಂಪಾದನೆ ಮಾಡ್ದು? ಒಂದ್ ವರ್ಷನೂ ಇಡೀ ಸಂಪಾದನೆ ಮಾಡಕ್ಕಾಗಲ್ಲ. ಒಂದೇ ದಿನದಲ್ಲಿ ಹೆಂಗಪ್ಪ ಸಂಪಾದನೆ ಮಾಡಿದೆ ನೀನು? ನಿನಗೆ ಯಾಕೆ? ನಾನು ಸಂಪಾದನೆ ಮಾಡಿದ್ದೀನಿ. ನೀನು ವರ್ಷ ಪೂರ್ತಿ ದುಡ್ಡು 1 ಲಕ್ಷ ಸಂಪಾದನೆ ಮಾಡಕ್ಕಾಗಲ್ಲ. ಅಂತದ್ರಲ್ಲಿ ನಾನು ಒಂದೇ ದಿನದಲ್ಲಿ 20 ಲಕ್ಷ ಸಂಪಾದನೆ ಮಾಡಿದ್ದೀನಿ. ತಗೊಂಡು ಮಜ್ವಾಗಿರೋ, ಖುಷಿಯಾಗಿರೋ. ನನ್ಗೆ ಈ ದುಡ್ಡು ನೋಡಿದ್ರೆ ನೀನು ಒಳ್ಳೆ ದಿನದಿಂದ ಸಂಪಾದನೆ ಮಾಡಿರೋ ಹಂಗಿಲ್ಲ. ನೀನ್ ಎಲ್ಲ ಕೆಟ್ಟ ಕೆಲಸ ಅಂತೂ ಮಾಡಿದೀಯ. ಏನದು? ಹೌದು, ನಾನು ಕೆಟ್ಟ ಕೆಲಸನೇ ಮಾಡಿರೋದು. ಒಳ್ಳೆ ಕೆಲಸ ಅಂತೂ ಮಾಡಿಲ್ಲ. ನಾನು ಬದುಕೋದೇ ಹೇಗೆ? ನಾನು ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅರ್ಥ ಆಯ್ತು ತಾನೆ? ನೀನು ಖುಷಿಯಾಗಿ ತಗೋ, ಮಜಾ ಮಾಡು. ನಾನು ನಿನ್ನ ಚಿಕ್ಕ ವಯಸ್ಸಿಂದ ನಾನು ಕೂಲಿ ನಾಲಿ ಮಾಡೋ ಕೆಲಸ ನಿನ್ನ ಬೆಳೆಸಿರೋದಾಯ್ತಾ? ಏನಕ್ಕೆ ನೀನು ಒಳ್ಳೆ ಪ್ರಜೆ ಆಗ್ತೀಯ ಅಂತ. ಆದ್ರೆ ನೀನು ಈ ಪ್ರಜೆಗಳು ಈ ತರ ಕೆಲಸ ಮಾಡ್ತಾ ಇರೋದು. ಒಂದ್ ವಿಷಯ ತಿಳ್ಕೊ, ಮುಂಚೆ ಹಣ ಅಂದ್ರೆ ಹೆಣನು ಕೂಡ ಬಾಯಿ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಹೇಳ್ತಾ ಇದ್ದೀನಿ, ಹಣ ಇದ್ರೆ ಹೆಣನು ಕೂಡ ಸ್ಮಶಾನ ಕೂಡ ಹೇಳ್ಕೊಂಡು ಹೋಗಲ್ಲ. ಅದು ದುಡ್ಡಂದ್ರೆ ಅಷ್ಟಿದೆ. ಚೆನ್ನಾಗಿರು, ತಗೋ. ಹೇಳ್ತಾ ಇದ್ದೀನಿ, ನನ್ನ ಜೊತೆ ಇರೋದಾದ್ರೆ ಇರೋ, ಇಲ್ಲಾಂದ್ರೆ ಹೋಗು ಅಷ್ಟೇ. ನಿನ್ ಭವಿಷ್ಯ ನನಗೆ ಮುಖ್ಯ. ನಿನ್ ಭವಿಷ್ಯಕ್ಕೋಸ್ಕರ ನನ್ನ ಜೀವನಾನೇ ಪೂರ್ಣವಾಗಿರ್ತೀನಿ. ಆದ್ರೆ ನೀನು ಈ ತರ ಬದಲಾಗ್ತದೆ ಅಂತ ಅನ್ಕೊಂಡಿರ್ತೀನಿ. ಇದೇ ನೀನು ಕೊನೆ ತೀರ್ಪಾದ್ರೆ ನಾನು ಇನ್ಮೇಲೆ ನನ್ನ ಕರೆ ತೋರಿಸದೆ ನಾನು ಈಗಲೇ ಹೊರಟು. ಸರಿ, ಹೋಗು.
bos lah. ತುಂಬಾ ತಲೆ ನೋಡ್ತಾ ಇದೆ. ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡ್ಬಿಡ್ತೀಯಾ? ಬಾ, ಎಲ್ಲಿದ್ಯಾ? ಬೇಗ ಬಾ. ಯಾರೇ ನಿಮ್ಮಿಂದ ದೂರ ಹೋದ್ರು ಇಡೀ ಜೀವನಕ್ಕೆ ಹಾಕಿಸ್ಬಿಟ್ಟಿದೆ. ಅಷ್ಟು ಸಾಲ ನಿಮ್ಗೆ. ದುಡ್ಡೊಂದಿದ್ರೆ ಸಾಕಾ? ನೀನು ಒಂದ್ಸರಿ ಯೋಚನೆ ಮಾಡು. ಚಿಕ್ಕ ವಯಸ್ಸಿಂದ ನಿಮ್ಮ ಅಪ್ಪ ನೀನು ಹೆಂಗ್ ಬೆಳೆಸಿದ್ರು ಅಂತ. ಸ್ಕೂಲ್ ಡೇಸ್ ಅಲ್ಲಿ ನೀನ್ ನಡ್ಕೊಂಡು ಹೋಗ್ತೀಯ ಅಂತ ಸೈಕಲಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ನಿನ್ ಕಾಲಕ್ಕೆ ಚಪ್ಪಲಿ ಇಲ್ಲ ಅಂದ್ರೆ ಚಪ್ಪಲಿ ಕೊಟ್ರು. ಹುಡ್ತಾನೆ ಅಮ್ಮನ್ ಕರ್ಕೊಂಡೆ ಅಂತ ಇನ್ನೊಂದು ಮತ್ತೆ ಹಾಕೊಂಡಿತ್ತಲ್ಲ, ಯಾಕಾಗ್ಲಿಲ್ಲ? ನಿನ್ ಮೇಲಿರೋ ಪ್ರೀತಿಗೋಸ್ಕರ. ಎಲ್ಲಿ ಮಗನಿಗೆ ಪ್ರೀತಿ ಕೊರತೆ ಆಗುತ್ತೆ ಅಂತ ಆ ಥರ ಬೆಳೆಸಿದ್ರು. ಎಷ್ಟು ಆದರ್ಶಗಳನ್ನ ತುಂಬಿ ನಿನ್ನ ಬೆಳೆಸಿದ್ರು. ಆದ್ರೆ ಇವತ್ತು ನಿಮ್ಗೆ ಆದರ್ಶಗಳೇ ಬರ್ಬೇಕು. ಬರೀ ದುಡ್ಡು ದುಡ್ಡು ದುಡ್ಡು. ಹೋಗು, ಆ ದುಡ್ಡಲ್ಲೇ ಖುಷಿ ಪಡೋದು. ಹೌದು, ನೀನ್ ಬೆಳೀತಾ ನಿನ್ ಸುತ್ತ ಇರೋ ಪ್ರಪಂಚದ ನಗ್ನ ಸತ್ಯಗಳು ಎದ್ದು ಕಳ್ಸೋಕ್ ಶುರುವಾಯಿತು. ಆದ್ರೆ ಆ ಆದರ್ಶಗಳು ಯಾವುದಕ್ಕೂ ಬೆಲೆ ಇಲ್ಲ ಅಂತ ನಿಮ್ಗೆ ಗೊತ್ತಾಯ್ತು. ಅದಕ್ಕೆ ನಿಮ್ಮ ಅಪ್ಪನ ಆದರ್ಶಗಳನ್ನೇ ದ್ವೇಷಿಸೋದು. ಇದರಲ್ಲಿ ಎಂಥದ್ದು ತಪ್ಪಿಲ್ಲ. ಆದರ್ಶಗಳು ಇವಾಗ ಆದರ್ಶಗಳಿಗೆ ಬೆಲೆ ಇಲ್ಲ. ಇಷ್ಟು ಮಟ್ಟಕ್ಕೆ ಬೆಳೆಸಿದ್ರಲ್ಲ ನೀವು ಸಹ. ಆ ಆದರ್ಶಗಳಿಗೆ ತಾನೆ ನೀನು ಈ ಮಟ್ಟಕ್ಕೆ ಬೆಳೆಸಿರೋದು. ಇವತ್ತು ದುಡ್ಡು ಬಂದ ಮೇಲೆ ಆ ಆದರ್ಶಗಳೆಲ್ಲ ಸುಳ್ಳಾಗೋದು ಅಲ್ವಾ? ಯಾಕೋ ಈಗ ಆಗ್ಬಿಟ್ಟೆ? ಯೋಚನೆ ಮಾಡೋ ಒಂದ್ಸರಿ. ತಪ್ಪು ಮಾಡ್ತಾ ಇದ್ದೆ ಲೈಫಲ್ಲಿ. ಯೋಚನೆ ಮಾಡೋ. ದುಡ್ಡಿದ್ದ ನಮ್ಮ ಅಪ್ಪನ ಕಳ್ಕೊಂಡು ಎಲ್ಲರನ್ನೂ ಕಳ್ಕೊಂಡು ನನ್ನ ನಾನು ಕೂಡ ಕಳ್ಕೊಂಡು ನನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟೆ. ಈಗ ಯಾರು ಇಲ್ಲ, ಯಾರು ಇಲ್ಲ, ಯಾರು ಇಲ್ಲ. ಬಸ್ ಬಸ್ ಹುಷಾರು ಅಣ್ಣ ವೈರಿದೆ ಬರುತ್ತೆ. ಹಾಂ ಆಯ್ತು ಬಂದ್ಬೇಡ. ನಿನ್ನತ್ರ ತುಂಬಾನೇ ಇಂಪಾರ್ಟೆಂಟ್ ವಿಷಯ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ವಿಷಯ ಯಾಕೋ ನಾನು ಮೀಟಿಂಗ್ ಸಿಗ್ತಾ ಈ ಕೆಲಸ ಎಲ್ಲ ಬಿಟ್ಟು ನನಗೆ ಯಾವ ರೀತಿ ಯಾವುದು ಬೇಕಾಗಿಲ್ಲ, ಎಲ್ಲ ಕಳ್ಕೊಂಡಿದ್ದೀನಿ. ನಮ್ಮ ಪ್ರೀತಿ ನಮ್ಮ ಕೂಡ ಹೋಗ್ಬಿಟ್ಟ. ಯಾರು ಇಲ್ಲ ಈಗ. ನನಗೆ ಯಾವುದು ಬೇಡ. ಯಾಕೋ ಏನಾಯ್ತು ಸಡನ್ ಆಗಿ? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ನ ದುಡ್ಡಿನ ವ್ಯಾಮೋಹದಿಂದ ನಮ್ಮಪ್ಪ ನನ್ನ ಬಿಟ್ಟು ಹೋಗ್ಬಿಟ್ಟು ಈಗ ಯಾರು
ಲಾಡ್ಜ್, ಒಂದು ವೀಟಿ, 20 ಲಕ್ಷ. 20 ಲಕ್ಷ ದುಡ್ಡೇ ಇಲ್ಲ. ಏನಂತೆ ಇನ್ನೊಂದು ವೀಟಿ ಮಾಡು, ಅದು 2 ಲಕ್ಷ ಕೊಡ್ತೀನಿ. ಏನಂತೆ ರಾಜ್, ಯೋಚನೆ ಮಾಡಿ. ಕೇಳಿಸ್ಕೋ, ಚೆನ್ನಾಗಿ ಕೇಳಿಸ್ಕೋ. ಜೀವನನೇ ನಂಗೆ ಬೇಡ ಅನ್ನೋಗೆ ಸನ್ಯಾಸಿ ಆಗ್ಬಿಟ್ಟಿದ್ಯಾ? ಬೇಡ, ಈಗ ನೀನ್ ಮಾಡಿರೋ ಪಾಪದ ಫಲ ನೀನ್ ಅನುಭವಿಸ್ತಾ ಇರೋದು. ಮತ್ತೆ ಒಂದು ಮಾತು ಕೇಳ್ಬೇಡ. ಒಳ್ಳೆಯವ್ರಾಗ್ಬೇಕು ಅಂತ ಬಂದಿದ್ಯಾ, ತಪ್ಪೇಚೆ ಮತ್ತೆ ಇರಕ್ಕೆ ಹೋಗ್ಬೇಡ. ನೋಡು, ಓದ್ಸಲಕ್ಕಿಂತ 2 ಪಟ್ಟು ಜಾಸ್ತಿ ಹಣ, ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ಹೋಗ್ಬಿಡು. ಬೇಡ, ನಿಮ್ಮ ಅಪ್ಪನ ಆದರ್ಶಗಳನ್ನ ನೆನಪು ಮಾಡ್ಕೋ. ನಿನ್ನ ಮಕ್ಕಳೇ ಬದುಕ್ತಾ ಇಲ್ಲ, ನಿನ್ ವಿಷ ಕುಡಿದವ್ರು ಯಾವತ್ತೂ ಬದುಕಲ್ಲ. ಯೋಚನೆ ಮಾಡು. ಒಳ್ಳೆಯವ್ರಾಗ್ಬೇಕು ಅಂತ ಬಂದಿದ್ಯಾ, ಆ ದೃಢತೆ ನಿನ್ನಲ್ಲಿ ಯಾವಾಗಲೂ ಇರಲಿ. ಕೆಟ್ಟ ಮನಸ್ಸಿಗೆ ಆಲೋಚನೆ ಕೊಡಬೇಡ. ಗಾಂಧಿ ತರ ಒಳ್ಳೆಯವರಾಗಿದ್ದು ಯಾರಿಂದ ಕೊಲೆ ಆಗ್ತೀಯಾ? ಇಲ್ಲ, ಅದೇ ಗಾಂಧಿ ಹೆಸರಿಟ್ಕೊಂಡು ನಮ್ಮ ದೇಶನ 60 ವರ್ಷ ಕೊಳ್ಳೆ ಹೊಡೆದ್ರಲ್ಲ, ಆ ಗಾಂಧಿ ತರ ಬಂದಿದ್ಯಾ? ಯೋಚನೆ ಮಾಡು. 60 ವರ್ಷ ಆಡಿದ್ರು 1 ವರ್ಷ ಬದುಕಿದ್ರು ಮಹಾತ್ಮ ಅಂದಿದ ತಕ್ಷಣ ನಮ್ಗೆ ನೆನಪಾಗೋದು ಆ ಮಹಾತ್ಮ ಗಾಂಧಿನೇ ಹೊರತು ಕೊಳ್ಳೆ ಹೊಡೆದವರಲ್ಲ. ಏನೋ ಯೋಚನೆ ಮಾಡ್ತಾ ಇದ್ದೀನಿ, ಮಾತಾಡ. ಈ ಕೆಲಸ ಯಾವುದು ಬೇಡ ನನಗೆ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳಬೇಕು. ಬೇಡ, ಯಾವ ವಿಡಿಯೋನು ಬೇಡ. ಸ್ವಂತ ಧರ್ಮನೇ ಮಾಡಬೇಕು. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಇದೆ ಬೇಡ, ನಾ ಆ ಕೆಲಸ ಮಾಡಿ ಪ್ಲೀಸ್ ನೋಡ, ಪ್ಲೀಸ್. ಸರಿ ರಾಜ್, ಒಳ್ಳೆ ಕೆಲಸ. ಫ್ಲಾಟ್ಸ್ ಇದೆ, ಅಂತ ನಾಳೆ ಪ್ರವೇಶಕ್ಕೆ ಅಂತ ನೀನು ಮಾಡಬೇಕು. ಬರೋ ದುಡ್ಡಲ್ಲಿ ಹೊಸ ಬಿಸ್ನೆಸ್ ಏನಂತೆ? ಸರಿ, ಈ ಕೆಲಸ ನಾನು ಮಾಡ್ತೀನಿ. ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ. ಈ ಕೆಲಸ ಮಾಡಿ. ಥ್ಯಾಂಕ್ಸ್, ತುಂಬಾನೇ ಥ್ಯಾಂಕ್ಸ್ ನಿಮಗೆ. ರಾಜ್, ಫ್ಲಾಕ್ಸ್ ತಗೊಳ್ಳಿ, ಫ್ಲಾಕ್ಸ್ ತಗೊಳ್ಳಿ. 10 ರೂಪಾಯಿ ಒಂದು ಪ್ಲೀಸ್. ಯಾರಾದ್ರೂ ತಗೊಳ್ಳಿ, ತಗೊಳ್ಳಿ. ಯಾರಾದ್ರೂ ತಗೊಳ್ಳಿ, ಯಾರಾದ್ರೂ ತಗೊಳ್ಳಿ ಪ್ಲೀಸ್. ಸರ್, ಸರ್, 10 ರೂಪಾಯಿ ತಗೊಳ್ಳಿ ಸರ್. 10 ರೂಪಾಯಿ ತಗೊಳ್ಳಿ ಸರ್. ಹೋಗಿದೆ ಆರಾಮಾಗಿ. ಯಾರಾದ್ರೂ ತಗೊಳ್ಳಿ,
ಎಂತ ನಾವು ಮೇಲೆ ಬಂದು ಹೊಡೆದು ಕೂಸ್ತಾರೆ ನಿಮ್ಮನ್ನು. ನೋಡ್ಯಾ, ಈ ಪ್ರಪಂಚನೇ ಹೀಗೆ. ನಿನ್ನ ಒಳ್ಳೆ ದಾರಿ ಬದುಕೋಕೆ ಬಿಡಲ್ಲ. ಹೇಳೋದನ್ನ ಕೇಳು, ಈಗಲೂ ಸಮಯ ಮುಂಚಿಲ್ಲ. ಬದುಕೋಕೆ ತುಂಬಾ ಆಸೆ ಇರೋದು ನೀನು. ಜೀವನದಲ್ಲಿ ನೀನು ಬದಲಾಗಬೇಕು ಅಂತ ಹೊರಟಿದ್ದಕ್ಕೆ ತಾನೆ ಪ್ರಪಂಚದ ಇನ್ನೊಂದು ಮುಖ ಏನು ಅಂತ ನೀನು ಗೊತ್ತಾಗಿದ್ದೀನಿ. ಇಲ್ಲಾಂದ್ರೆ ನಿನ್ಗೆ ಗೊತ್ತಾಗ್ತಿತ್ತು. ಇದನ್ನ ಸೋಲು ಅಂತ ತಿಳ್ಕೋಬೇಡ. ಜೀವನದಲ್ಲಿ ನಿನ್ನ ಆಸೆ ಕನಸುಗಳನ್ನೆಲ್ಲ ಮುಚ್ಚಿಟ್ಟು ಇಷ್ಟು ದೂರ ಬಂದಿದ್ಯಾ. ಈ ಸೋಲನ್ನೇ ಮೆಟ್ಟಾಕಿಸ್ಕೊಂಡು ಗೆಲುವು ಕಾಣೋ ರೂಪ ಆಗು. ಮತ್ತೆ ತಪ್ಪದಾರಿ ಹಿಡಿಯೋದು ಮಾತ್ರ ಆಗ್ಬೇಡ. ಯೋಚನೆ ಮಾಡು. ಅದನ್ನೇ ನಾನು ಹೇಳ್ತಿರೋದು. ಇದು ನೀನಲ್ಲ, ನೀನೇ ಬೇರೆ, ನಿನ್ನ ಆಸೆಗಳೇ ಬೇರೆ. ಆದ್ರೆ ಆ ಆಸೆಗಳನ್ನೆಲ್ಲ ಕೊಂದು ಕೊಂದು ಬಂತು ಚಿನ್ನ. ಬೇಕಾಗಿದೆ
ದಿನ ಆಸೆಯಿಂದ ಹೊರಟಿದ್ದು ಸಾಕು. ಇವಾಗ ಒಳ್ಳೆ ಮನುಷ್ಯ ಆಗ್ಬೇಕಂತಿದ್ಯಾ? ನಿನ್ನಿಂದ ಬೇರೆ ಒಳ್ಳೇದಾದ್ರೆ ನೀನೊಂದು ದಾರಿದೀಪ ಆಗ್ತೀಯ. ದಾರಿದೀಪ ಆಗು, ಮನುಷ್ಯ ಆಗು. ಮತ್ತೆ ತಪ್ಪಾರಿ ಮಾತ್ರ ಹಿಡಿಬೇಡ. ಹೇಳದ್ ಕೇಳು. ಏನು ದಾರಿದೀಪ ಆಗ್ತೀಯ? ಯಾರು ಹೇಳಿದ್ರು? ನಿನ್ ಕಷ್ಟಕ್ಕೆ ನಿಂತಿರೋರು ಯಾರು? ಅಂಥದ್ರಲ್ಲಿ ದಾರಿದೀಪ ಆಗ್ತಾನಂತೆ. ಹೌದು, ತಪ್ಪು ಕೆಲಸ ಮಾಡ್ಬೇಕಾದ್ರೆ ಸಪೋರ್ಟ್ ಜಾಸ್ತಿ ಎಲ್ಲರತ್ರ. ಆದ್ರೆ ಒಳ್ಳೆ ಕೆಲ್ಸಕ್ಕೆ ನಿಂತಾಗ ಮಾತ್ರನೇ ನೀನೇನು ಅಂತ ನೀನು ಗೊತ್ತಾಗಲ್ಲ. ಈಗ ನೀನ್ ಅರ್ವೇನು ಅಂತ ನೀನು ಗೊತ್ತಾಗಿದೆ. ಯೋಚನೆ ಮಾಡು, ಕೆಲ್ಸ ಮಾತ್ರ ಮಾಡಲ್ಲ. ಈ ದೇಶ ಅನ್ನೋದು ಒಂದು ಕುರಿ ಮಂದೆ ಇದ್ದಂಗೆ. ನೋಡು, ಒಂದ್ ಕುರಿಯಿಂದ ಎಲ್ಲ ಕುರಿ ಹೋಗುತ್ತೋ ಹಾಗೆ ಈ ಜಗದ ನಿಯಮ. ಸ್ವಾರ್ಥ ತೋರಿದವರು ಇತಿಹಾಸ ಸೇರಿದ್ದಾರೆ. ನೀನು ಇತಿಹಾಸ ಸೇರೋ ಪುಟ ಆಗು. ಎಲ್ರ ತರ ಸ್ವಾರ್ಥಿಯಾಗಿ ಮಾತ್ರ ಬದುಕಬೇಡ. ದುಡ್ಡೇ ಜೀವನ ಅಲ್ಲ, ಯೋಚನೆ ಮಾಡು. ಇತಿಹಾಸದಲ್ಲಿ ಸೇರಿರೋರು ಯಾರು ಸುಖವಾಗಿರ್ಲಿಲ್ಲ, ಅದನ್ನ ಮಾತ್ರ ಮರಿಬೇಡ. ಜೀವನದಲ್ಲಿ ನಾನು ಈ ತರ ಬದುಕಿದೆ ಅಂತ ನೀನ್ ಹೇಳ್ಕೊಳ್ಳೋದ್ರಿಂದ ಇಂಥವ್ರೊಬ್ಬ ಬದುಕಿದ ಅಂತ ಜನ ಹೇಳ್ಬೇಕು. ಒಳ್ಳೊಳ್ಳೆ ಬದುಕಿದ್ದಕ್ಕೆ ಅದರ ಪ್ರತಿಫಲ ಏನಂತ ನಿನಗೆ ಸಿಕ್ಕಿದೆ, ಅಷ್ಟು ಸಾಲ ನಿನ್ಗೆ. ಬದುಕಬೇಕು ಅಂದ್ರೆ ಇಡೀ ಜಗತ್ತೇ ನಿನ್ಗೆ ಎದುರಾಗಿರುತ್ತೆ. ಧೈರ್ಯ ಸಾಲಲ್ಲ, ನನ್ ಜೊತೆ ಬಾ, ಸ್ವರ್ಗ ಸುತ ತೋರಿಸ್ತೀನಿ. ಹೌದು, ನಿಜ. ಜಗತ್ತು ನಿನ್ನಿಂದೇ ಬರಲ್ಲ. ನೀನು ಜಗತ್ತು ಮುಖ ಮಾಡಿ ತೋರಿಸ್ಕೋಬೇಕು. ಜಗತ್ತಿಗೆ ಬೆನ್ನು ತೋರಿಸ್ತಿದ್ದು ಆಗ ಇಡೀ ಜಗತ್ತೇ ನಿನ್ನಿಂದ ನಿಂತಿರುತ್ತೆ. ನೀನ್ ಹಿಂದೆ ಹೋಗೋದಲ್ಲ, ಈ ಜಗತ್ತು ನಿನ್ನಿಂದೆ ಬರೋ ಮಾತು. ಅವ್ರ ಮಾತು ಮಾತ್ರ ಕೇಳ್ಬೇಡ. ಇತಿಹಾಸ ಮುಖ ಸೇರೋ ರೂಪ ಆಗು. ನನ್ನ ಮಾತು ಕೇಳು, ಅವ್ರ ಮಾತು ಮಾತ್ರ ಕೇಳ್ಬೇಡ. ತಪ್ಪಾರಿ ಮಾತ್ರ ಹಿಡಿಬೇಡ. ಒಳ್ಳೆಯವನಾಗು. ಸಾಕು 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 ಸಾಕು. ಈಗ ಸಾಕು. ಯಾರು? ನಾನೇ ಏನು ಇದೆ? ನಾನು ಕೇಳಿದ್ದು ನೀನ್ಯಾರು? ನಾನು ಅದನ್ನೇ ಹೇಳಿದ್ದು. ನಾನೇ ಇನ್ನೊಳಗೆ ನನ್ನೊಳಗೆ ನೀನ? ಏನ್ ಹೇಳ್ತಾ ಇದ್ದೆ? ನನಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋಕೇನೂ ಇಲ್ಲ. ಇದ್ದಾಗಿಂದ ನಿಮ್ಮ ಜೊತೆ ಇದ್ದೆ, ಆದರೆ ಯಾವತ್ತೂ ನೀನು ನನ್ನ ಜೊತೆ ಇರಲಿಲ್ಲ ಅನ್ಸುತ್ತೆ. ಏನ್ ಹೇಳ್ತಾ ಇದ್ದೀಯ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನು ಬುದ್ಧಿ ಬಂದಾಗಿಂದ ಯಾವಾಗಲೂ ಅವರಿಬ್ರು ನಡುವೆನೇ ಬದುಕ್ತಾ ಬಂದೆ ಹೊರತು ನಿನ್ನೊಳಗೆ ನಾನು ಇದ್ದೀನಿ, ನಿನ್ನ ಜೊತೆ ನಾನು ಇದ್ದೀನಿ. ಆದರೆ ನೀನು ನನ್ನ ಮತ್ತೆ ಅಷ್ಟೇ. ನಾನು ಯಾವಾಗ ಬೇಕು ಅವರಿಬ್ರು ಬರ್ತಾ ಇದ್ದೆ. ನನಗೆ ಏನೇನು ಆಗತ್ತೆ ಎಲ್ಲ ಹೇಳ್ತಾ ಇದ್ದೆ. ಯಾರು ಯಾರು? ನೀನು ಯಾವತ್ತಾದರೂ ನಿಂದೆ ಆ ತೀರ್ಮಾನ ತಗೊಂಡಿದ್ದೀನಿ? ಯಾವುದು? ಇಲ್ಲ, ನೀನು ಅವರಿಬ್ಬರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊತಿದ್ದೆ ಹೊರತು ನೀನು ಯಾವತ್ತೂ ಹಿಂದೆ ಆ ತೀರ್ಮಾನ ಹೊಂದಿರಲಿಲ್ಲ. ಯಾವತ್ತೂ ನೀನಾಗಿರಲಿಲ್ಲ. ಇನ್ನೊಬ್ರು ಏನು ಹೇಳ್ತಾರೋ ಅದನ್ನೇ ಸರಿ ಅನ್ಕೊಂಡು ಬದುಕ್ತಾ ಇದ್ದೆ. ಆದರೆ ನಿನ್ನಲ್ಲೂ ಒಂದು ಮನಸ್ಸಿದೆ, ಅದಕ್ಕೂ ಒಂದು ಪ್ರಾಮುಖ್ಯತೆ ಇದೆ ಅನ್ನೋದನ್ನೇ ಮತ್ತೆ. ಇವತ್ತಿಗೆ ನೀನು ಈ ಪರಿಸ್ಥಿತಿಗೆ ಬರೋಕ್ಕೆ ಅದೇ ಕಾರಣ. ಯಾವುದು ಕಾರಣ? ಏನ್ ಹೇಳ್ತಾ ಇದ್ಯಾ? ಪ್ರತಿಯೊಬ್ಬರಲ್ಲೂ ಒಂದು ಒಳ್ಳೆ ಮನಸ್ಸು, ಕೆಟ್ಟ ಮನಸ್ಸು ಅನ್ನೋದು ಇದ್ದೇ ಇರುತ್ತೆ. ಅದೇ ನಿನ್ನ ಆಯ್ಕೆ. ಅವ್ರು ನಿನ್ನಲ್ಲೇ ಇದ್ದಾರೆ. ಆ ಒಳ್ಳೆ ಮತ್ತು ಕೆಟ್ಟ ಮನಸ್ಸು ಈ ಪ್ರಪಂಚದಲ್ಲಿರೋ ನಿನ್ನ ಒಳ್ಳೆದನ್ನ ಮತ್ತೆ ಕೆಟ್ಟದನ್ನು ಬಯಸುವಂಥ ಸುತ್ತಮುತ್ತಲಿನ ಜನರು. ನೀನು ಯಾವಾಗಲೂ ಅವ್ರಿಬ್ಬರ ಮಧ್ಯೆನೇ ಹೋರಾಡ್ತಾ ಬೇಡ. ನಾನು ಇದ್ದೀನಿ, ನಿನ್ನಲ್ಲೇ ಇದ್ದೀನಿ. ನನ್ನನ್ನು ಯಾವತ್ತಾದ್ರೂ ಒಂದು ಮಾತು ಕೇಳಿದ್ಯಾನು? ಆದರೆ ಇವತ್ತಿಗೆ ನೀನು ಎಲ್ಲರ ಮಧ್ಯೆ ಇದ್ದು ಇಲ್ಲದ ಹಾಕಿ ಬದುಕ್ತಾ ಇದೆಯಾ ಅನ್ನೋದೇನು ತಿಳಿದು. ನೀನು ಯಾರು ಹೇಳಿದ ಹಾಕಿ ಕೇಳ್ತೀಯೋ ಅವರು ನಿನಗಿಷ್ಟ ಆಗ ಅವ್ರು ನೋಡ್ಕೋತಾರೆ. ಅಂದರೆ ಒಂದು ಸರಿ ನೀನು ಅವ್ರ ವಿರುದ್ಧವಾಗಿ ಮಾಡ್ಕೊ, ಆಗ ಅವ್ರು ಕೂಡ ನಿನಗೆ ವಿರುದ್ಧವಾಗೇ ಇರ್ತಾರೆ. ಇದೇ ಈ ಪ್ರಪಂಚ. ಇದರಲ್ಲಿ ಯಾವ ಸುಳ್ಳು
ಯಾವ ಟೀಚರ್? ಅವರು ನಿನ್ನಲ್ಲೇ ಇರೋ ಎರಡು ಪ್ರತಿಬಿಂಬಗಳು. ನಮಗೆ ದ್ವಂದ್ವ ಎದುರಾದಾಗ ಸರಿ ಯಾವುದು ತಪ್ಪು ಯಾವುದು ಅಂತ ಯೋಚನೆ ಮಾಡಿದಾಗ ಅವರಿಬ್ಬರ ನಡುವೆ ಆಲೋಚನೆ ಬರೋದು ಸಹಜ. ಹಾಗೆ ಅವರು ಕೂಡ ಆಚೆ. ಆದರೆ ನೀನಾಗಿ ನಿರ್ಧಾರ ತಗೋಬೇಕು, ಅವರ ಮೇಲೆ ಪೂರ್ತಿ ಡಿಪೆಂಡ್ ಆಗೋಲ್ಲ. ನನಗೆ ಹಿಡಿಯೋಕ್ಕೆ ಸಾಧ್ಯ ಇಲ್ಲ. ನೀನೆಲ್ಲಿದ್ಯಾ? ನಾನು ಎಲ್ಲೂ ಹೋಗಿಲ್ಲ, ನಾನು ನಿನ್ನಲ್ಲೇ ಎಲ್ಲಿ? ಯಾರು? ನಾನಾಗಲೇ ಹೇಳಿ ನಿನ್ನಲ್ಲೇ ಇವಾಗ. ನಾನೆಲ್ಲೂ ಹೋಗಲ್ಲ, ನಾನು ನಿನ್ನಲ್ಲೇ ಹುಡುಕು. ಆಗ ನೀನು ಕಂಡ್ಕೊಳ್ತೀನಿ. ನೀನು ಯಾರು ಅನ್ನೋದು ತಿಳ್ಕೊ. ಅದಕ್ಕಿಂತ ಬೇರೊಂದು ಅನುಭವ ಅಥವಾ ಪಾಠ ಬೇಕಾಗುತ್ತೆ. ಇದೀಗ ಪಾತ್ರ ಪರಿಚಯ ಮಾಡಿ. ರಾಜ್ನ ಒಳ್ಳೆಯ ಮನಸ್ಸಾಗಿ ಮಹೇಶ್, ಹಾಗೂ ರಾಜ್ನ ಗೆಳೆಯನಾಗಿ ಅನುರಾಗ್. ರಾಜ್ ಆಗಿ ಮೇಘರಾಜ್. ರಾಜ್ ಸಂಜಯ್ ಆಗಿ ಗಗನ್. ರಾಜ್ ಆಗಿ ಹರ್ಷ. ರಾಜ್ ಸ್ನೇಹಿತನಾಗಿ ಉಮೇಶ್. ವಕೀಲರಾಗಿ ಭರತ್. ಸಹಚರರು ಹಾಗೂ ಪಾದಾಚಾರಿಗಳಾಗಿ ಕೌಶಿಕ್ ಮತ್ತು ಶರಣ್.
ಮೇಘರಾಜ್, ಈ ಕತೆಗೆ